ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ವಿಶೇಷ ಸ್ವಾಗತವನ್ನು ಕೋರುತ್ತಾ ಈಗ BA ಪೊಲಿಟಿಕಲ್ ಸೈನ್ಸ್ದಲ್ಲಿ ಪ್ರಥಮ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಜಸ್ಟಿಸ್ ಅನ್ನುವ ನ್ಯಾಯದ ಕುರಿತು 17ನೇ ಸೆಷನನ್ನು ತಮಗೆ ತಿಳಿಸ್ತಾ ಇದ್ದೇವೆ. ನಾನು ರವಿಕುಮಾರ್ ಅಳಿ, ಅಸಿಸ್ಟೆಂಟ್ ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಪೊಲಿಟಿಕಲ್ ಸೈನ್ಸ್, ಗೌರ್ಮೆಂಟ್ ಫಸ್ಟ್ ಏಡ್ ಕಾಲೇಜ್ ಇಂಡಿ. ಮಾಡರೇಟರ್ ಡಾಕ್ಟರ್ ಶಿವಾನಂದ್ ಜಮಾದಾರ್, ಅಸೋಸಿಯೇಟ್ ಪ್ರೊಫೆಸರ್, ಗೌರ್ಮೆಂಟ್ ಫಸ್ಟ್ ಏಡ್ ಕಾಲೇಜ್ ವಿಜಯಪುರ. ಮೀನಿಂಗ್ ಆಫ್ ಜಸ್ಟಿಸ್, ನ್ಯಾಯದ ಅರ್ಥ ಏನಂದರೆ ಲ್ಯಾಟಿನ್ ವರ್ಡ್ ಅಂತಕ್ಕಂಥ ಜಸ್ಟಸ್ ಮತ್ತು ಜಸ್ಟಿಸಿಯ ಎರಡೂ ಪದದಿಂದ ಕೂಡಿ ಇಂಗ್ಲೀಷ್ ವರ್ಡ್ ಆಗಿರ್ತಕ್ಕಂಥ ಜಸ್ಟಿಸ್ ಆಗಿದೆ. ಜಸ್ಟಿಸ್ ಅಂದರೆ ನ್ಯಾಯ. ಈ ಜಸ್ಟಸ್ ಅಥವಾ ಜಸ್ಟಿಸಿಯ ಅರ್ಥ ಏನಂದರೆ ಕೂಡಿಸುವುದು ಅಥವಾ ಜೋಡಿಸುವುದು ಎಂಬ ಅರ್ಥ ಕೊಡುತ್ತೆ. ಅಂದರೆ ವ್ಯಕ್ತಿಗಳನ್ನು ಬೆಸೆಯುವ ಕಾರ್ಯವನ್ನು ಇದು ಮಾಡುತ್ತೆ. ಇಲ್ಲಿ ಅರ್ನೆಸ್ಟ್ ಬರ್ಕರು ಕೂಡ ಒಂದು ಕಡೆ ಹೇಳ್ತಾರೆ, ಮೌಲ್ಯಗಳ ಹೊಂದಾಣಿಕೆ ನ್ಯಾಯ ಅಥವಾ ಸ್ವಾತಂತ್ರ್ಯ, ಸಮಾನತೆ ಹಾಗೂ ಭಾತೃತ್ವಗಳ ಹೊಂದಾಣಿಕೆ ಸರ್ವಶ್ರೇಷ್ಠ ಮಾನವೀಯ ನ್ಯಾಯ ಅಂತ ಕೂಡ ತಿಳಿಸಿಕೊಡುತ್ತಾರೆ. ಜಸ್ಟಿಸ್ ಈಸ್ ಆ್ಯಸ್ ಎ ಸೆಂಟ್ರಲ್ ಕನ್ಸೆಪ್ಟ್ ಇನ್ ಪೊಲಿಟಿಕಲ್ ಫಿಲಾಸಫಿ. ರಾಜಕೀಯ ತತ್ವಶಾಸ್ತ್ರದಲ್ಲಿ ನ್ಯಾಯ ಅಂತಕ್ಕಂಥ ಒಂದು ಕೇಂದ್ರವಾಗಿರ್ತಕ್ಕಂಥ ಪರಿಕಲ್ಪನೆಯನ್ನು ನಾವು ಅಧ್ಯಯನ ಮಾಡಬೇಕಾಗಿದೆ. ರಿಲೇಷನ್ಶಿಪ್ ವಿತ್ ಲಾ ಆ್ಯಂಡ್ ಮಾರಲಿಟಿ. ಈ ನ್ಯಾಯ ಅನ್ನೋದು ಕಾನೂನು ಮತ್ತು ನೈತಿಕತೆಗೆ ನೇರ ಸಂಬಂಧ ಹೊಂದಿದೆ. ನ್ಯಾಯವನ್ನು ಕೊಡಲಿಕ್ಕೆ ನಾವು ಕಾನೂನಾತ್ಮಕವಾಗಿ ಮತ್ತು ನೈತಿಕ ಆಧಾರದ ಮೇಲೆ ಕೆಲಸವನ್ನು ಮಾಡುತ್ತೇವೆ. ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್, ಐತಿಹಾಸಿಕ ಹಿನ್ನೆಲೆ. ಏನ್ಷಿಯಂಟ್ ಐಡಿಯಾಸ್, ಪ್ಲೇಟೋ ಆ್ಯಂಡ್ ಅರಿಸ್ಟಾಟಲ್. ಪ್ಲೇಟೋ ಮತ್ತು ಅರಿಸ್ಟಾಟಲ್ರು ಭಾಳ ಕರೆಕ್ಟಾಗಿ ಅವರು ನ್ಯಾಯವಾದ ಕುರಿತು ಹೇಳಿದ್ದಾರೆ. ಪ್ಲೇಟೋರು ಕೂಡ ಹೇಳ್ತಾರೆ, ಏನು ಹೇಳ್ತಾರೆ ಅಂದರೆ ವ್ಯಕ್ತಿಯು ತನ್ನ ಕಾರ್ಯವನ್ನು ತಾನೇ ನಿಧಾನವಾಗಿ ಮಾಡುತ್ತಾ ಮತ್ತೊಬ್ಬರ ಕಾರ್ಯದಲ್ಲಿ ಹಸ್ತಕ್ಷೇಪ ಮಾಡೋದ್ರದೇ ನ್ಯಾಯ ಅಂಥೇಳಿ ಅವರು ನಮ್ಗೆ ತಿಳಿಸಿಕೊಟ್ಟಿದ್ದಾರೆ. ಅರಿಸ್ಟಾಟಲ್ ಕೂಡ ಪ್ರಮಾಣಬದ್ಧ ನ್ಯಾಯವನ್ನು ಪ್ರತಿಪಾದಿಸಿದ್ದಾರೆ. ಅಸಮಾನರ ಮಧ್ಯೆ ಸಮಾನತೆಯನ್ನು ಪ್ರತಿಪಾದಿಸುವುದು ಅನ್ಯಾಯವಾಗುವುದು ಕಾರಣ ವ್ಯಕ್ತಿಗಳ ಗುಣಗಳನ್ನು ಗಮನಿಸಿ ಅಸಮಾನತೆಯನ್ನು ಆಚರಣೆ ತರುವುದೇ ನ್ಯಾಯ ಅಂಥೇಳಿ ಅವರು ಕರೀತಾರೆ. ಈ ಮೆಡ್ವಿಲ್ ಅಂದರೆ ಮಧ್ಯಕಾಲದಲ್ಲಿ ಸೇಂಟ್ ಥಾಮಸ್ ಎಕ್ವಿನಾಸ್ ಇವರು ಏನು ಹೇಳ್ತಾರೆ ಅಂದರೆ ದೇವರ ಆಜ್ಞೆಗಳ ಪ್ರಕಾರ ರಾಜ್ಯ ಮತ್ತು ವ್ಯಕ್ತಿಗಳು ತಮ್ಮ ಕರ್ತವ್ಯವನ್ನು ಪಾಲಿಸೋದು ನ್ಯಾಯ ಅಂತ ಹೇಳಿದ್ದಾರೆ. ಕ್ರಿಶ್ಚಿಯನ್ ರಾಜ್ಯದಲ್ಲಿ ಮಾತ್ರ ನ್ಯಾಯ ಇರುತ್ತೆ ಅಂಥೇಳಿ ಅವರು ತಿಳಿಸ್ಕೊಟ್ಟಿದ್ದಾರೆ. ಮಾಡರ್ನ್ದಲ್ಲಿ ಜಾನ್ ಲಾಕ್, ರೂಸೋ, ಜಾನ್ ರಾಲ್ಸ್. ಜಾನ್ ಲಾಕ್ ಅವರು ನ್ಯಾಯದ ಕುರಿತು ತಮ್ಮದೇ ಆಗಿರ್ತಕ್ಕಂಥ ಸಿದ್ಧಾಂತವನ್ನು ಮಂಡಿಸಿ ಪ್ರತಿಯೊಬ್ಬರಿಗೆ ರಾಜ್ಯವು ನ್ಯಾಯವನ್ನು ಸಾಮಾಜಿಕ ಒಪ್ಪಂದ ರೀತಿಯಲ್ಲಿ ನ್ಯಾಯವನ್ನು ಒದಗಿಸಬೇಕು, ಯಾವುದೇ ಪಕ್ಷಪಾತವನ್ನು ಮಾಡಬಾರದು. ರೂಸೋ ಕೂಡ ಅದನ್ನೇ ತಿಳಿಸಿಕೊಡ್ತಾರೆ. ಎಲ್ಲ ಮಾನವರು ಸಮಾನಾಗಿ ಹುಟ್ಟಿದ್ದು, ಈಗ ಅವು ಜೀವ ಸಂಕುಲದಿಂದ ಕೂಡಿದ್ದರಿಂದ ಅದನ್ನು ತಡೆಗಟ್ಟಬೇಕು ಅಂಥೇಳಿ ರೂಸೋ ಅವರು ತಮ್ಮ ಸಾಮಾಜಿಕ ಒಪ್ಪಂದದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಜಾನ್ ರಾಲ್ಸ್ ಅವರು ಥಿಯರಿ ಆಫ್ ಜಸ್ಟಿಸ್ನಲ್ಲಿ ನ್ಯಾಯವನ್ನು ಪಕ್ಷಪಾತ ಇಲ್ಲದೆ ನಿಷ್ಪಕ್ಷಪಾತವಾಗಿ ಒದಗಿಸಬೇಕಂತೇಳಿ ಅವರು ತಿಳಿಸಿಕೊಟ್ಟಿದ್ದಾರೆ. ಟೈಪ್ಸ್ ಆಫ್ ಜಸ್ಟಿಸ್, ನ್ಯಾಯದ ವಿಧಗಳು. ಡಿಸ್ಟ್ರಿಬ್ಯೂಟಿವ್ ಜಸ್ಟಿಸ್, ಪ್ರೊಸೀಜರಲ್ ಜಸ್ಟಿಸ್, ರೆಟ್ರಿಬ್ಯೂಟಿವ್ ಜಸ್ಟಿಸ್ ಆ್ಯಂಡ್ ಸೋಷಿಯಲ್ ಜಸ್ಟಿಸ್. ಡಿಸ್ಟ್ರಿಬ್ಯೂಟಿವ್ ಜಸ್ಟಿಸ್ ಅಂದರೆ ವಿತರಣಾ ನ್ಯಾಯ. ಫೇರ್ ಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತ್, ಪವರ್ ಆ್ಯಂಡ್ ಆಪರ್ಚುನಿಟೀಸ್. ಅಂದರೆ ಸಂಪತ್ತನ್ನು ಮತ್ತು ಅಧಿಕಾರವನ್ನು ಮತ್ತು ಅವಕಾಶವನ್ನು ನಾವು ಭಾಳ ಪಾರದರ್ಶಕವಾಗಿ ಹಂಚಬೇಕು. ಬೇಸ್ಡ್ ಆನ್ ನೀಡ್ ಆ್ಯಂಡ್ ಮೆರಿಟ್ ಆ್ಯಂಡ್ ಈಕ್ವಾಲಿಟಿ. ಇಲ್ಲಿ ಯಾರಿಗೆ ಅವಶ್ಯಕ ಇರ್ತದೆ ಮತ್ತು ಅರ್ಹತೆ ಆಧಾರ ಮೇಲೆ ಮತ್ತು ಸಮಾನತೆಯಾಗಿ ನಾವು ನ್ಯಾಯವನ್ನು ಹಂಚಬೇಕಂತ ಹೇಳ್ತಾರೆ. ಪ್ರೊಸೀಜರಲ್ ಜಸ್ಟಿಸ್, ಕಾರ್ಯವಿಧಾನದ ನ್ಯಾಯ. ಫೇರ್ ಆ್ಯಂಡ್ ಟ್ರಾನ್ಸ್ಪರೆಂಟ್ ಪ್ರೊಸೆಸ್. ನಾವು ಪಾರದರ್ಶಕವಾಗಿ ಮತ್ತು ಅತ್ಯಂತ ನ್ಯಾಯಸಮ್ಮತವಾಗಿ ಕಾರ್ಯವಿಧಾನವನ್ನು ಮಾಡಬೇಕು. ರೂಲ್ ಆಫ್ ಲಾ, ಪ್ರತಿಯೊಬ್ಬರೂ ಕಾನೂನು ಮುಂದೆ ಸಮಾನತೆಯನ್ನು ಮತ್ತು ಕಾನೂನು ಮುಂದೆ ಎಲ್ಲರನ್ನೂ ಸಮಾನವಾಗಿ, ಕಾನೂನಿಗಿಂತ ಯಾರೂ ಹೆಚ್ಚರಲ್ಲ ಅಂಥೇಳಿ ತೋರಿಸ್ಕೊಡ್ಬೇಕು. ಇಂಪಾರ್ಷಿಯಲ್ ಇನ್ ಡಿಸಿಷನ್ ಮೇಕಿಂಗ್, ಅಂದರೆ ಯಾವುದೇ ಕಾರಣಕ್ಕೂ ಪಕ್ಷಪಾತ ಮಾಡದೆ ನಿಷ್ಪಕ್ಷಪಾತವಾಗಿ ನಾವು ಡಿಸಿಷನ್ ಮೇಕಿಂಗನ್ನು ಮಾಡಬೇಕು. ರೆಟ್ರಿಬ್ಯೂಟಿವ್ ಜಸ್ಟಿಸ್ ಅಂದರೆ ಪ್ರತಿಕಾರದ ನ್ಯಾಯ ಅಂತ ಕರಿತೇವೆ ಅದಕ್ಕೆ. ಜಸ್ಟಿಸ್ ಆ್ಯಸ್ ಎ ಪನಿಷ್ಮೆಂಟ್. ಯಾರಾದರೂ ತಪ್ಪು ಮಾಡಿದರೆ ಅಂದರೆ ಅವ್ರಿಗೆ ಶಿಕ್ಷೆ ನೀಡೋ ಮೂಲಕ ನ್ಯಾಯವನ್ನು ಕೊಡ್ತಕ್ಕಂಥದ್ದು. ಅಂದರೆ ಅಶಕ್ತರನ್ನು ಶಕ್ತರಿಂದ ಪಾರು ಮಾಡೋದೇ ಒಂದು ನ್ಯಾಯ ಉದ್ದೇಶ. ಫೋಕಸ್ ಆನ್ ಲಾ ಎನ್ಫೋರ್ಸ್ಮೆಂಟ್ ಆ್ಯಂಡ್ ಡಿಟರೆನ್ಸ್. ಅಂದರೆ ಕಾನೂನಿನ ಅನುಷ್ಠಾನವನ್ನು ಉಳಿಸೋದೇ ಇದರ ಉದ್ದೇಶ, ಯಾವುದೇ ಅಡೆತಡೆ ಇಲ್ಲದೆ. ಸೋಷಿಯಲ್ ಜಸ್ಟಿಸ್, ಸಾಮಾಜಿಕ ನ್ಯಾಯ. ಎಲಿಮಿನೇಷನ್ ಆಫ್ ಇನ್ಇಕ್ವಾಲಿಟೀಸ್, ಫೋಕಸ್ ಆನ್ ರೈಟ್ಸ್ ಆಫ್ ಮಾರ್ಜಿನೈಸ್ಡ್ ಆ್ಯಂಡ್ ಡಿಸ್ಅಡ್ವಾಂಟೇಜ್ಡ್ ಗ್ರೂಪ್ಸ್. ಅಂದರೆ ಎಲಿಮಿನೇಷನ್ ಆಫ್ ಇನ್ಇಕ್ವಾಲಿಟೀಸ್ ಅಂದರೆ ಯಾವುದೇ ಕಾರಣಕ್ಕೂ ಅಸಮಾನತೆಯನ್ನು ತೆಗೆದುಹಾಕೋದು ಮತ್ತು ಯಾರು ಅಶಕ್ತರಿರ್ತಾರೆ,
ಯಾರು ಸಮಾಜದಲ್ಲಿ ತಳ ಸಮುದಾಯದ ಮತ್ತು ಅಸಂಘಟಿತ ವಲಯಕ್ಕೆ ಮತ್ತು ಅಶಕ್ತರಿಗೆ ನಾವು ಏನು ಮಾಡಬೇಕು ಅಂದರೆ ಅವರಿಗೆ ಹಕ್ಕನ್ನು ಕೊಡಲಿಕ್ಕೆ ಅವಕಾಶ ಮಾಡಿ ಸಮಾಜಕ್ಕೆ ನ್ಯಾಯನೇ ತಿಳಿಬೇಕು. ಥಿಯರೀಸ್ ಆಫ್ ಜಸ್ಟಿಸ್, ನ್ಯಾಯ ಸಿದ್ಧಾಂತಗಳು. ಪ್ಲೇಟೋ ಜಸ್ಟಿಸ್ ಆ್ಯಸ್ ಎ ಹಾರ್ಮೋನಿ ಅಂತ ಹೇಳಿದ್ರು. ನ್ಯಾಯ ಅಂದರೆ ಏನಪ್ಪ ಅಂತಂದ್ರೆ ಒಂದು ರೀತಿ ಎಲ್ಲರನ್ನ ಕೂಡಿಸ್ತಕ್ಕಂಥದ್ದು ಅಂಥೇಳಿ ಅವ್ರು ಹೇಳಿದರು. ಅರಿಸ್ಟಾಟಲ್ ಜಸ್ಟಿಸ್ ಆ್ಯಸ್ ಗಿವಿಂಗ್ ಈಸ್ ಹಿಸ್ ಡ್ಯೂ, ಅಂದರೆ ಯಾರಿಗೆ ಏನು ಸಲ್ಲಿಸಬೇಕು ಸಲ್ಲಿಸೋದು ನ್ಯಾಯ ಅಂಥೇಳಿ ಅವರು ಹೇಳಿದರು. ಮಾರ್ಕ್ಸ್ ಏನಪ್ಪ ಅಂತಂದ್ರೆ ಜಸ್ಟಿಸ್ ಥ್ರೂ ಕ್ಲಾಸ್ಲೆಸ್ ಸೊಸೈಟಿ, ಅಂದರೆ ವರ್ಗರಹಿತ ಸಮಾಜದಿಂದ ನಾವು ನ್ಯಾಯವನ್ನು ಕೊಡ್ಬೋದು ಅಂತ ಹೇಳಿದ್ರು. ರಾಲ್ಸ್ ಜಸ್ಟಿಸ್ ಆ್ಯಸ್ ಫೇರ್ನೆಸ್, ಅಂದರೆ ಪಾರದರ್ಶಕವಾಗಿ ಅತ್ಯಂತ ಪ್ರಾಮಾಣಿಕವಾಗಿ ನ್ಯಾಯವನ್ನು ಒದಗಿಸಬೇಕು ಅಂಥೇಳಿ ರಾಲ್ಸ್ ಹೇಳಿದರು. ಜಸ್ಟಿಸ್ ಆ್ಯಂಡ್ ಸ್ಟೇಟ್, ನ್ಯಾಯ ಮತ್ತು ರಾಜ್ಯ. ರೋಲ್ ಆಫ್ ದ ಸ್ಟೇಟ್ ಇನ್ ಎನ್ಶೂರಿಂಗ್ ಜಸ್ಟಿಸ್, ಅಂದರೆ ರಾಜ್ಯದ ಉದ್ದೇಶ ಏನಪ್ಪ ಅಂತಂದರೆ ಪ್ರತಿಯೊಬ್ಬರಿಗೆ ನ್ಯಾಯವನ್ನು ಕೊಡಲಿಕ್ಕೆ ಕ್ರಮ ಕೈಗೊಳ್ಳಬೇಕು. ಲೀಗಲ್ ಸಿಸ್ಟಮ್, ವೆಲ್ಫೇರ್ ಪಾಲಿಸೀಸ್ ಆ್ಯಂಡ್ ರೈಟ್ಸ್ ಪ್ರೊಟೆಕ್ಷನ್, ಅಂದರೆ ಕಾನೂನಾತ್ಮಕ ವ್ಯವಸ್ಥೆ ಮೂಲಕ ಮತ್ತು ಕಲ್ಯಾಣಕರ ಯೋಜನೆ ಮೂಲಕ ಮತ್ತು ಪ್ರತಿಯೊಬ್ಬರ ಹಕ್ಕುಗಳನ್ನು ರಕ್ಷಣೆ ಮಾಡಲಿಕ್ಕೆ ಕ್ರಮ ಕೈಗೊಳ್ಳಬೇಕು ರಾಜ್ಯವು. ಜಸ್ಟಿಸ್ ಇನ್ ಮಾಡರ್ನ್ ಡೆಮೋಕ್ರಸೀಸ್, ಆಧುನಿಕ ಪ್ರಜಾಪ್ರಭುತ್ವ ನ್ಯಾಯ. ಕಾನ್ಸ್ಟಿಟ್ಯೂಷನಲ್ ಗ್ಯಾರಂಟೀಸ್, ಅಂದರೆ ಸಂವಿಧಾನಾತ್ಮಕ ಗ್ಯಾರಂಟಿಗಳ ಮೂಲಕ, ಸಂವಿಧಾನಾತ್ಮಕ ಮಾನ್ಯತೆ ಮೂಲಕ ನಾವು ನ್ಯಾಯವನ್ನು ಒದಗಿಸ್ಕೊಡ್ಬೇಕು. ಜುಡಿಷಿಯಲ್ ಆ್ಯಕ್ಟಿವಿಸಮ್, ನ್ಯಾಯಾಂಗದ ಕ್ರಿಯಾಶೀಲತೆ ಮತ್ತು ಹ್ಯೂಮನ್ ರೈಟ್ಸ್, ಮಾನವ ಹಕ್ಕುಗಳ ಮೂಲಕ ಇವತ್ತು ನ್ಯಾಯವನ್ನು ನಾವು ಆಧುನಿಕ ಯುಗದಲ್ಲಿ ಪ್ರಜಾಪ್ರಭುತ್ವ ರಾಜ್ಯದಲ್ಲಿ ಕೊಡ್ತಾ ಇದ್ದೇವೆ. ಚಾಲೆಂಜ್ ಟು ಜಸ್ಟಿಸ್, ನ್ಯಾಯಕ್ಕೆ ಸವಾಲುಗಳು. ಇವತ್ತು ಕರಪ್ಷನ್, ಭ್ರಷ್ಟಾಚಾರ ಭಾಳ ದೊಡ್ಡ ಸಮಸ್ಯೆಯಾಗಿ ಕಾಡ್ತಾ ಇದೆ. ಸೋಷಿಯಲ್ ಆ್ಯಂಡ್ ಎಕನಾಮಿಕ್ ಇನ್ಇಕ್ವಾಲಿಟಿ, ಸಾಮಾಜಿಕ ಮತ್ತು ಆರ್ಥಿಕ ಅಸಮಾನತೆ ಕೂಡ ಇವತ್ತು ಜಸ್ಟಿಸ್ಗೆ ಭಾಳ ಚಾಲೆಂಜ್ ಆಗಿದೆ. ಡಿಸ್ಕ್ರಿಮಿನೇಷನ್ ಆ್ಯಂಡ್ ಎಕ್ಸ್ಕ್ಲೂಷನ್, ಇವತ್ತು ಏನಪ್ಪ ಅಂದರೆ ತಾರತಮ್ಯ ಕೂಡ ಹೊರ ಹಾಕ್ತಕ್ಕಂಥದ್ದು, ತಾರತಮ್ಯ ಕೂಡ ಇವತ್ತು ಸಮಾಜದಲ್ಲಿ ಅಸಮಾನತೆ ತಂದಾಗ್ತಾ ಇದೆ. ಹೀಗಾಗಿ ನ್ಯಾಯಕ್ಕಾಗಿ ಇದನ್ನು ತಡೆಗಟ್ಟಬೇಕಾಗಿದೆ. ಕಲ್ಕುಸ್ ಜಸ್ಟಿಸ್ ಆ್ಯಸ್ ಎ ಫೌಂಡೇಶನ್ ಆಫ್ ಪೀಸ್, ಲಾ ಆ್ಯಂಡ್ ಡೆಮೋಕ್ರೆಟಿಕ್ ಸೊಸೈಟಿ, ಇದು ಒಂದು ಸಮಾಜದಲ್ಲಿರ್ತಕ್ಕಂಥ ಪ್ರಜಾಸತ್ತಾತ್ಮಕ ಸಮಾಜದಲ್ಲಿರ್ತಕ್ಕಂಥ ಒಂದು ಶಾಂತಿ ಮತ್ತು ಕಾನೂನು ಸುವ್ಯವಸ್ಥೆಗಾಗಿ ಇದೊಂದು ಮೂಲ ತಳೆಯಿದೆ. ಹಾಗಾಗಿ ಜಸ್ಟಿಸ್ ಭಾಳ ಅವಶ್ಯಕ. ಕಾನ್ಸ್ಟೆಂಟ್ ಸ್ಟ್ರಗಲ್ ಟು ಅಚೀವ್ ಸಿಸ್ಟಮ್ಸ್, ಅಂದರೆ ಸುಂದರ ಸುಸ್ಥಿರ ವ್ಯವಸ್ಥೆಗಾಗಿ ನಾವು ನ್ಯಾಯಕ್ಕಾಗಿ ಹೋರಾಟವನ್ನು ಕಂಟಿನ್ಯೂ ಮಾಡಬೇಕಾಗತ್ತೆ. ಇಲ್ಲಿಗೆ ಈ ಸೆಷನ್ ಮುಗಿತು. ಧನ್ಯವಾದಗಳು.